ಪಡೆದಿದ್ದ ಸಾಲಕ್ಕೆ ದುಪ್ಪಟ್ಟು ಹಣ ಮರುಪಾವತಿ ಮಾಡಿದ್ರೂ ತಮಗೆ ಕಿರುಕುಳ ನೀಡಲಾಗ್ತಿದೆ ಅಂತ ಹೇಳಿ ವಿಜಯ ಮಲ್ಯ ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಮಾತನಾಡಿದ್ರು. ಇದು ಎಲ್ಲೆಡೆ ವೈರಲ್ ಕೂಡ ಆಗಿತ್ತು. ಇದಕ್ಕೆ ಇದೀಗ ಕೇಂದ್ರ ಸರ್ಕಾರ ಹಾಗೂ ಬ್ಯಾಂಕ್ಗಳು ತಿರುಗೇಟನ್ನ ಕೊಟ್ಟಿವೆ. ಹೌದು, 2013ರ ಜೂನ್ನಲ್ಲಿ ಸಾಲ ವಸೂಲಾತಿ ನ್ಯಾಯಮಂಡಳಿಯಲ್ಲಿ ಪ್ರಕರಣ ದಾಖಲಿಸಿದಾಗ ಕಿಂಗ್ ಫಿಶರ್ ಏರ್ಲೈನ್ಸ್ನಲ್ಲಿ 6,848 ಕೋಟಿ ಬಾಕಿ ಇತ್ತು. ಇನ್ನು ಏಪ್ರಿಲ್ 10ರವರೆಗೂ ಕೂಡ ಬಡ್ಡಿ ಮತ್ತು ಇತರ ಶುಲ್ಕಗಳೆಲ್ಲವೂ ಸೇರಿ ಒಟ್ಟು ಬಾಕಿ 17,781 ಕೋಟಿ ರೂಪಾಯಿ ಆಗಿತ್ತು. ಇದಕ್ಕೆ ಪ್ರತಿಯಾಗಿ ಈವರೆಗೆ ಬ್ಯಾಂಕ್ಗಳು 10,817 ಕೋಟಿ ಮಾತ್ರ ವಸೂಲಿಯನ್ನ ಮಾಡಿವೆಯಂತೆ. ಇನ್ನು 6,997 ಕೋಟಿ ರು ವಸೂಲಿ ಮಾಡಬೇಕಾಗಿದೆ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಇನ್ನು 6,200 ಕೋಟಿ ರು ಸಾಲಕ್ಕೆ ಪ್ರತಿಯಾಗಿ 14,000 ಕೋಟಿ ರುವನ್ನ ಮರುಪಾವತಿ ಮಾಡಿದ್ದೇನೆ ಅಂತ ಹೇಳಿ ವಿಜಯ ಮಲ್ಯ ಇತ್ತೀಚೆಗೆ ಹೇಳ್ಕೊಂಡಿದ್ರು. ಇದಕ್ಕೆ ಉತ್ತರಿಸಿರ್ತಕ್ಕಂತಹ ಬ್ಯಾಂಕ್ಗಳು ಸಾಲ ತೀರುವವರೆಗೂ ಕೂಡ ಬಡ್ಡಿ ಹೆಚ್ಚಾಗ್ತಲೇ ಇರುತ್ತೆ. ಇನ್ನು ಮಲ್ಯ ಅವರಂತಹ ಕೇಸ್ನಲ್ಲಿ ದಂಡರಹಿತ ಬಡ್ಡಿಯೂ ಕೂಡ ಇರುತ್ತೆ. ಅವರೀಗ ಅಸಲು ತೀರಿಸಿದ್ದರ ಬಗ್ಗೆ ಮಾತಾಡ್ತಿದ್ದಾರೆ. ಇನ್ನು ಬಾಕಿ ಮೊತ್ತದ ಬಗ್ಗೆ ಮಾತನಾಡ್ತಾ ಇಲ್ಲ. ಭಾರತಕ್ಕೆ ತಾವು ಹಸ್ತಾಂತರ ಆಗೋದ್ರಿಂದ ತಪ್ಪಿಸಿಕೊಳ್ಳಲು ಮಲ್ಯ ಇಂತಹ ಹೇಳಿಕೆಯನ್ನ ನೀಡುತ್ತಿದ್ದಾರೆ. ಇನ್ನು ದೇಶದಿಂದ ಮಲ್ಯ ಪರಾರಿಯಾದಂತಹ ನಂತರ ಬ್ಯಾಂಕ್ಗಳು ಕೋರ್ಟ್ನಿಂದ ಅನುಮತಿಯನ್ನ ಪಡೆದು ಅವರ ಆಸ್ತಿ ಪಾಸ್ತಿಗಳನ್ನ ವಶಪಡಿಸಿಕೊಂಡಿವೆ. ಅವುಗಳ ಪೈಕಿ ಗೋವಾದಲ್ಲಿನ ಕಿಂಗ್ ಫಿಶರ್ ವಿಲ್ಲಾ 10,815 ಕೋಟಿಗೆ ಮಾರಾಟವಾಗಿದೆ. ಇನ್ನು ಬ್ಯಾಂಕ್ಗಳು ಮತ್ತು ಸರ್ಕಾರದ ಪ್ರತಿನಿಧಿಗಳು ಕೂಡ ಯಾರದೋ ಒತ್ತಡದ ಕಾರಣದಿಂದ ತನಗೆ ಕಿರುಕುಳ ನೀಡ್ತಾ ಇವೆ ಎನ್ನುವುದು ಸತ್ಯವಲ್ಲ. ಸದ್ಯ ವಿಜಯ ಮಲ್ಯ ಅವರಿಗೆ ಸಾಲ ಕೊಟ್ಟಂತಹ ಬ್ಯಾಂಕ್ ಅಧಿಕಾರಿಗಳು ಕೂಡ ಸಮಸ್ಯೆಗೆ ಸಿಲುಕೊಂಡಿದ್ದಾರಂತೆ. ಇನ್ನು 2016ರಲ್ಲಿ ಭಾರತದಿಂದ ಪರಾರಿಯಾಗಿರ್ತಕ್ಕಂತಹ ವಿಜಯ ಮಲ್ಯ ಈಗ ಬ್ರಿಟನ್ನಲ್ಲಿ ಇದ್ದಾರಂತೆ.